ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇತ್ತೀಚೆಗಷ್ಟೇ ರಾಜಕೀಯಕ್ಕೆ ಪ್ರವೇಶಿಸಿ 10 ವರ್ಷಗಳಾದ ನಂತರ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರು ಮೊಟ್ಟ ಮೊದಲ ಸಂದರ್ಶನವನ್ನು ಕೊಟ್ಟಿದ್ದರು. ಆದರೆ ಆ ಸಂದರ್ಶನದ ಪ್ರತಿಧ್ವನಿಗಳು ಬೇರೆ ಬೇರೆ ಕಡೆ ಕೇಳಿ ಬರೋದಕ್ಕೆ ಶುರುವಾಗಿವೆ. ಮೊಟ್ಟ ಮೊದಲಿಗೆ ಸಿಖ್ ಸಮುದಾಯ ಇವತ್ತು ದೆಹಲಿಯಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿತು. ರಾಹುಲ್ ಗಾಂಧಿ ಸ್ವತಃ ಒಂದು ರಾಷ್ಟ್ರೀಯ ಸುದ್ದಿವಾಹಿನಿಯ ಎದುರುಗಡೆ ಒಪ್ಕೊಂಡಿದ್ದಾರೆ, ಬಹುಶಃ ಸಿಖ್ ನರಮೇಧದಲ್ಲಿ ಕೆಲವು ಕಾಂಗ್ರೆಸ್ಸಿಗರ ಕೈವಾಡ ಇತ್ತು ಅನ್ನುವಂಥದ್ದನ್ನು. ಆದ್ದರಿಂದ ಆ ಹೇಳಿಕೆಯನ್ನು ಪರಿಗಣಿಸಿ ಇದರ ತನಿಖೆಯನ್ನು CBIಗೆ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಸಿಖ್ಖರು ದೆಹಲಿಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. सीबीआई को इसको क्वेश्चन करना चाहिए कि तुम्हारी उन आदमियों का नाम बताओ, किन किन का नाम है. तुम आप वाइस प्रेसिडेंट हैं हिंदुस्तान के कांग्रेस के, आप प्राइम मिनिस्टर के लिए कैंडिडेट भी खड़े हो रहे हो जाओगे जो तुम्हारे नाम पर है. तो इसलिए आपको जो क्वेश्चन हम करते हैं कि जब इतने सिखों को 18,000 ऑल ओवर इंडिया में, 4,000 दिल्ली में कत्लेआम हुआ है, सारी कांग्रेस स्टेट में कत्लेआम हुआ है. जब राजीव गांधी खुद आप मरा था तो उसके मरने के बाद एक हिंदुस्तान में कुत्ता भी नहीं उसके साथ मरा. जहाँ प्राइम मिनिस्टर था तो उसने बर्बाद दिया सिखों को इतना. हम कांग्रेसियों से नाम पूछना चाहते हैं, कौन लोग हैं जो इसमें इन्वॉल्व थे. ಎಸ್, ರಾಹುಲ್ ಗಾಂಧಿ ಸಂದರ್ಶನದಲ್ಲಿ ಹೇಳಿದಂಥ ಒಂದು ಮಾತಿಗೆ ಸ್ಪಷ್ಟೀಕರಣವನ್ನು ಇವರು ಕೇಳ್ತಾ ಇದ್ದಾರೆ. ಸ್ವತಃ ಕಾಂಗ್ರೆಸ್ನ ರಾಷ್ಟ್ರೀಯ ಉಪಾಧ್ಯಕ್ಷರು ಹೇಳ್ತಾರೆ, ಸಿಖ್ ನರಮೇಧದಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿರಬಹುದು ಅನ್ನುವಂಥದ್ದನ್ನು. ಈಗ CBI ರಾಹುಲ್ ಗಾಂಧಿ ಅವರನ್ನು ಪ್ರಶ್ನಿಸಲಿ, ಯಾರು ಭಾಗವಹಿಸಿದ್ರು, ಅವರ ಕೈವಾಡ ಏನಿತ್ತು ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಗೊತ್ತು. ಅವರನ್ನು CBI ಪ್ರಶ್ನೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಇವರು ರಸ್ತೆಗಿಳಿದಿರುವಂಥದ್ದು. ಹಾಗಾದರೆ ಎಕ್ಸಾಕ್ಟಾಗಿ ಆವತ್ತು ಸಂದರ್ಶನದಲ್ಲಿ ಸಂದರ್ಶಕರು ಕೇಳಿದಂಥ ಪ್ರಶ್ನೆ ಯಾವುದು, ಅದಕ್ಕೆ ರಾಹುಲ್ ಗಾಂಧಿ ಕೊಟ್ಟಂಥ ಉತ್ತರ ಏನು, ಇಲ್ಲಿದೆ ಆ ರಿಪೋರ್ಟ್. Did the Sikh riots take place in Delhi? Absolutely. Were they completely wrong? Absolutely. Were congressmen involved? Did innocent people die? Absolutely. Were congressmen involved? Some congressmen probably were involved. Did the Sikh riots take place in Delhi? Absolutely. Were they completely wrong? Absolutely. Were congressmen involved? Did innocent people die? Absolutely. Were congressmen involved? Some congressmen probably were involved. Did the Sikh riots take place in Delhi? Absolutely. Were they completely wrong? Absolutely. Were congressmen involved? Did innocent people die? Absolutely. Were congressmen involved? Some congressmen probably were. उन कांग्रेसी नेताओं के राहुल गांधी जी नाम बताएं जिन्होंने 1984 के अंदर नरसंहार किया. उनके खिलाफ कांग्रेस ने क्या कार्रवाई की उसके बारे में बताएं. राहुल गांधी जी अथवा दिल्ली केंद्र की अध्यक्षा सोनिया गांधी जी CBI के आगे जाकर उनके नाम बताएं, टेस्टिफाई करें CBI के आगे, कोर्ट में जाकर उनके नाम बताकर कोर्ट में उनके खिलाफ बयान दें ताकि उनको सजा दिलाई जा सके. हमारी डिमांड है कि कांग्रेस के उन लोगों को जिन्होंने कत्लेआम किया है फांसी की सजा दी जानी चाहिए और राहुल गांधी से CBI को पूछना चाहिए कि वो कौन से कांग्रेसी है जिनका वो नाम ले रहे हैं
और उनको वीआईपी सुरक्षा न देकर उनको फांसी की सजा देनी चाहिए, हमारी मांग है ये। ಸಿಖ್ಖರು 30 ವರ್ಷಗಳಿಂದ ಸಿಖ್ಖರು ನ್ಯಾಯ ಕೇಳ್ತಾ ಇದ್ದಾರೆ. 1984ರ ನರಮೇಧಕ್ಕೆ ಕೆಲವು ಹಳೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯಗಳು ಇವು. ಅಕ್ಟೋಬರ್ 31, 1984ನೇ ತಾರೀಖಿನ ದಿನ ಇಂದಿರಾ ಗಾಂಧಿ ಅವರು ಕೊಲ್ಲಲ್ಪಟ್ಟರು. ಅದರ ಮಾರನೇ ದಿನ ಸಿಖ್ಖರ ಮಾರಣ ಹೋಮ ನಡೆದಂಥದ್ದು. ಅಕ್ಷರಶಃ ದೆಹಲಿ ಹೊತ್ತಿ ಉರಿದಿತ್ತು. ಮಾರನೇ ದಿನ ಜಹಾಂಗೀರ್ಪುರಿ, ಸುಲ್ತಾನ್ಪುರಿ, ಕಲ್ಯಾಣ್ಪುರಿ, ಇಂದ್ರಪುರಿ, ತುಘಲಕಾಬಾದ್ ಪ್ರದೇಶಗಳಲ್ಲಿ ಹೆಚ್ಚು ಕಡಿಮೆ 1500 ಜನ ಸಿಖ್ಖರನ್ನು ಹಾಡಹಗಲೇ ಕೊಲ್ಲಲಾಯಿತು. ಒಟ್ಟು 2733 ಜನ ಸಿಖ್ಖರು ಈ ನರಮೇಧದಲ್ಲಿ ಮೃತಪಟ್ಟಿದ್ದಾರೆ ಅಂತ ಅಧಿಕೃತ ದಾಖಲೆಗಳು ಹೇಳ್ತವೆ. ಇನ್ನೊಂದು ಕಡೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದಕ್ಕೆ ಸಾಕಷ್ಟು ವರದಿಗಳು ಕೂಡ ಬಂದಿರುವಂಥದ್ದು. ಆದರೆ ಸರ್ಕಾರ ಅಕ್ಷರಶಃ ಕಣ್ಣು ಮುಚ್ಚಿ ಕುಳಿತುಕೊಂಡಿತ್ತು. ಈ ಸಂದರ್ಭದಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದು ಮಾತ್ರ ಅಲ್ಲ, ಬಹುಶಃ ಅಮಾನವೀಯತೆಯ ಪರಮಾವಧಿ ಕೂಡ ಅಂತ ಅನಿಸುತ್ತೆ. ರಾಜೀವ್ ಗಾಂಧಿ ಅವರು ತಮ್ಮ ಮೊಟ್ಟ ಮೊದಲ ಭಾರಿ ಬಹಿರಂಗ ಸಭೆಯಲ್ಲಿ ಹೇಳಿದ್ರು, ಪ್ರಧಾನಮಂತ್ರಿ ಆದ ನಂತರ ಮೊಟ್ಟ ಮೊದಲ ಸಭೆಯಲ್ಲಿ, ವೆನ್ ಅ ಮೈಟಿ ಟ್ರೀ ಫಾಲ್ಸ್ ಇಟ್ ಈಸ್ ಓನ್ಲಿ ನ್ಯಾಚುರಲ್ ದ್ಯಾಟ್ ದಿ ಅರ್ತ್ ಅರೌಂಡ್ ಇಟ್ ಡಸ್ ಶೇಕ್ ಅ ಲಿಟ್ಲ್ ಅನ್ನುವಂಥದ್ದು. ದೊಡ್ಡ ಮರ ಕೆಳಗೆ ಬಿದ್ದಾಗ ಅದರ ಸುತ್ತಲಿನ ಭೂಮಿ ಕಂಪಿಸೋದು ತುಂಬ ಸ್ವಾಭಾವಿಕ ಅನ್ನುವಂಥ ಮಾತನ್ನು ಸ್ವತಃ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಹೇಳಿದರು. ಯಾವೊಂದು ತನಿಖೆ ಕೂಡ ನಡೀಲಿಲ್ಲ, ಯಾರೂ ಶಿಕ್ಷೆಗೀಡಾಗಲಿಲ್ಲ. 145 ಜನ ಪೊಲೀಸ್ ಅಧಿಕಾರಿಗಳು ಸ್ವತಃ ಈ ಮಾರಣ ಹೋಮದಲ್ಲಿ ಭಾಗವಹಿಸಿದ್ರು ಅಂತ ವರದಿಗಳು ಹೇಳ್ತವೆ. ಆದರೆ ಒಬ್ಬ ಪೊಲೀಸ್ ಅಧಿಕಾರಿಯ ಪಿಂಚಣಿಯನ್ನು ಕಟ್ ಮಾಡಲಾಯಿತು ಅನ್ನೋದನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಶಿಕ್ಷೆಯಾಗಲಿಲ್ಲ. ಈ ನರಮೇಧ ನಡೆದಾಗ ಒಬ್ಬ ಸಿಖ್ ಸೈನ್ಯಾಧಿಕಾರಿ ತನ್ನ ಮನೆಯ ಮೇಲೆ ಪೆಟ್ರೋಲ್ ಬಾಂಬ್ಗಳು ಬೀಳೋದಕ್ಕೆ ಶುರು ಮಾಡಿದಾಗ ತನ್ನ ಹತ್ರ ಇದ್ದಂತಹ ರಿವಾಲ್ವರ್ನಿಂದ ದಂಗೆಕೋರರ ಮೇಲೆ ಗುಂಡು ಹಾರಿಸಿ 5 ಜನರನ್ನು ಕೊಂದಿದ್ದ. ಆತನನ್ನು ಕೂಡ ಕೊಲೆಯ ಆರೋಪದಲ್ಲಿ ಪೊಲೀಸರು ಬಂಧಿಸಿದರು. ಹಾಗೆ ಸಿಖ್ ಅಧಿಕಾರಿಯನ್ನು ಬಂಧಿಸಿದ ಪೊಲೀಸರಿಗೆ ರಾಷ್ಟ್ರಪತಿ ಪದಕವನ್ನು ಕೊಡಲಾಯಿತು. ಇನ್ನೊಂದು ಕಡೆ ಆಗ ರಾಷ್ಟ್ರಪತಿಯಾಗಿದ್ದವರು ಗ್ಯಾನಿ ಜೈಲ್ ಸಿಂಗ್ ತುಂಬ ಅಸಹಾಯಕರಾಗಿ ಆ ಸನ್ನಿವೇಶದಲ್ಲಿ ಹೇಗೆ ಯಾರೂ ತಮ್ಮ ಮಾತನ್ನು ಕೇಳಲಿಲ್ಲ ಅನ್ನೋದನ್ನು ಹಲವು ಸಲ ಗ್ಯಾನಿ ಜೈಲ್ ಸಿಂಗ್ ಹೇಳಿಕೊಂಡ್ರು. ದೆಹಲಿಯಲ್ಲಿ ಆ ಸಂದರ್ಭದಲ್ಲಿ ಸೈನ್ಯ ಇತ್ತು. ಸೈನ್ಯವನ್ನು ಗಲಭೆ ನಿಯಂತ್ರಿಸೋದಕ್ಕೆ ನಿಯೋಜನೆಗೊಳಿಸಲಿಲ್ಲ. 3 ದಿನಗಳ ನಂತರ ಸೈನ್ಯದ ಹೆಚ್ಚಿನ ತುಕಡಿಗಳು ಬಂದವು. ಅವುಗಳಿಗೂ ಕೂಡ ಗಲಭೆ ನಿಯಂತ್ರಿಸುವ ಆದೇಶ ಬರಲಿಲ್ಲ. 3 ದಿನ ಅಕ್ಷರಶಃ ದೆಹಲಿ ಅನ್ನೋದು ಹೊತ್ತಿ ಉರಿತು. ಯಾವಾಗ ಸಿಖ್ಖರ ನರಮೇಧ ಮಾಡೋದಕ್ಕೆ ಜನ ಕಡಿಮೆ ಬೀಳ್ತಾರೆ ಅಂತ ಅನ್ನಿಸ್ತು, ಪಕ್ಕದ ಹರಿಯಾಣದಿಂದ ಸರ್ಕಾರಿ ಬಸ್ಗಳಲ್ಲಿ ಜನರನ್ನು ಕರೆತರಲಾಯಿತು ಅನ್ನುವಂಥ ವಾದಗಳು ಕೂಡ ಇವೆ. ಇನ್ನೊಂದು ಕಡೆ ತನಿಖೆಗಾಗಿ ಆಯೋಗ ನೇಮಿಸಲ್ಪಡ್ತು. ಆದರೆ ವರದಿಯನ್ನು ಕೊಡೋದಕ್ಕಿಂತ ಮುಂಚೆ ಆ ಆಯೋಗವನ್ನು ಬರಖಾಸ್ತು ಮಾಡಿ ಸರ್ಕಾರ ಆದೇಶ ಹೊರಡಿಸಿತು. ಎಸ್, ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿರ್ತಾರೆ. ಇವತ್ತಿನ ಈ ಸಿಖ್ ಪ್ರತಿಭಟನೆಗೆ ಸಂಬಂಧಪಟ್ಟಂಥ ಬೆಳವಣಿಗೆಗಳು ಮತ್ತು ಆಮ್ ಆದ್ಮಿ ಸರ್ಕಾರ 1 ವರ್ಷ ಪೂರೈಸಿದ್ದ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ನಡೆಸಿದಂಥ ಪ್ರೆಸ್ ಮೀಟ್ ಮತ್ತು ಅಲ್ಲಿ ಆದಂಥ ಗಲಾಟೆಗಳು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಬ್ರೇಕ್.